ಶ್ರೀನಿವಾಸಪುರ ಪಟ್ಟಣದಲ್ಲಿ ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡುವ ಜನರಿಗೆ ದಂಡದ ಎಚ್ಚರಿಕೆ. ಬೀದಿ ನಾಯಿಗಳಿಂದ ತೊಂದರೆ ಉಂಟಾಗಿರುವ ಸಾರ್ವಜನಿಕರಿಗೆ ಸಂತೋಷದ ಸುದ್ದಿ. ಎಎಸ್ಎಸ್ ನ್ಯೂಸ್ಗೆ ಸ್ವಾಗತ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದಲ್ಲಿ ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡುವ ಜನರಿಗೆ ದಂಡ ಬೀಳುತ್ತೆ ಎಂದು ಪುರಸಭೆ ಅಧ್ಯಕ್ಷ ಭಾಸ್ಕರ್ ಎಚ್ಚರಿಕೆ. ಪಟ್ಟಣದ ರಸ್ತೆ ಹಾಗೂ ಸಾರ್ವಜನಿಕರ ಸ್ಥಳದಲ್ಲಿ ವ್ಯಾಪಾರ ಮಾಡುವುದು, ಸಾರ್ವಜನಿಕರಿಗೆ ತೊಂದರೆ ಮಾಡಿದರೆ ದಂಡ ವಿಧಿಸಲಾಗುವುದು ಎಂದು ಪುರಸಭೆ ಅಧ್ಯಕ್ಷರು ಭಾಸ್ಕರ್ ಎಚ್ಚರಿಕೆ ನೀಡಿದ್ದಾರೆ. ಶ್ರೀನಿವಾಸಪುರ ಪಟ್ಟಣದ ಎಂಜಿ ರಸ್ತೆ ಹಾಗೂ ರಾಜಾಜಿ ರಸ್ತೆ ಈ ಎರಡು ಪ್ರಮುಖ ರಸ್ತೆಗಳಿಂದ ವ್ಯಾಪಾರ ವಹಿವಾಟುಗಳಿಂದ ಜನರಿಗೆ ತೊಂದರೆಯಾಗುತ್ತಿರುವ ಕಾರಣದಿಂದ ಹಲವು ಬಾರಿ ಅಂಗಡಿಗಳ ಮಾಲೀಕರಿಗೆ ಹಾಗೂ ರಸ್ತೆ ಬದಿಯ ವ್ಯಾಪಾರಸ್ಥರಿಗೆ ತಿಳಿಸಿದರೂ ಸಹ ರಸ್ತೆ ಬದಿಯಲ್ಲಿ ವ್ಯಾಪಾರ ವಹಿವಾಟು ಮಾಡುತ್ತಿದ್ದು ಸಾರ್ವಜನಿಕರಿಗೆ ತೊಂದರೆ ಉಂಟಾಗುತ್ತಿದ್ದು ಹಾಗೂ ವಾಹನಗಳಿಗೆ ತೊಂದರೆ ಉಂಟಾಗುತ್ತಿದ್ದು ರಸ್ತೆ ಬದಿಯಲ್ಲಿ ಇಟ್ಟಿರುವ ಅಂಗಡಿಗಳನ್ನು ಇಂದು ತೆರವುಗೊಳಿಸಲಾಗಿದೆ. ಅದೇ ರೀತಿ ಶ್ರೀನಿವಾಸಪುರ ಪಟ್ಟಣದಲ್ಲಿ ಪುರಸಭೆ ಅಧಿಕಾರಿಗಳು ಹಾಗೂ ಪೊಲೀಸ್ ಸಿಬ್ಬಂದಿ ಸಹಯೋಗದೊಂದಿಗೆ ಇನ್ನು 3-4 ದಿನಗಳ ಕಾಲ ರಸ್ತೆ ಬದಿಯ ಅಂಗಡಿಗಳ ತೆರವುಗೊಳಿಸುವ ಕಾರ್ಯ ನಾಳೆಯಿಂದ ಹಮ್ಮಿಕೊಳ್ಳುತ್ತೇವೆ ಎಂದು ಪುರಸಭೆ ಅಧ್ಯಕ್ಷರು ಹೇಳಿದರು. ಯಾವುದೇ ಕಾರಣಕ್ಕೂ ನಾಳೆಯಿಂದ ರಸ್ತೆ ಬದಿಯಲ್ಲಿ ವ್ಯಾಪಾರ ವಹಿವಾಟು ಕಂಡುಬಂದಲ್ಲಿ ದಂಡ ವಿಧಿಸಲಾಗುವುದು ಎಂದು ಪುರಸಭೆ ಅಧ್ಯಕ್ಷ ಭಾಸ್ಕರ್ ಹೇಳಿಕೆ ನೀಡಿದರು. ಪಟ್ಟಣದ ಸಾರ್ವಜನಿಕರಿಗೆ ಸಂತೋಷದ ಸುದ್ದಿ. ಭಾಸ್ಕರ್ ಹೇಳಿಕೆ. ಇದೇ ಸಂದರ್ಭದಲ್ಲಿ ಅಧ್ಯಕ್ಷರು ಪಟ್ಟಣದಲ್ಲಿ ಬೀದಿ ನಾಯಿಗಳು ಹೆಚ್ಚು ಆಗ್ತಿದ್ದು ಹಾಗೂ ನಾಯಿಗಳಿಂದ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಉಂಟಾಗುತ್ತಿದ್ದು ಸಾರ್ವಜನಿಕರು ರಸ್ತೆಗಳಲ್ಲಿ ಓಡಾಡಲು ಭಯಭೀತರಾಗಿದ್ದು ಸಾರ್ವಜನಿಕರು ಹಾಗೂ ವೃದ್ಧರ ಮೇಲೆ ನಾಯಿಗಳ ದಾಳಿ ಮಾಡಿರುವ ಪ್ರಕರಣ ಬೆಳಕಿಗೆ ಬಂದಿದೆ. ಇದರ ಬಗ್ಗೆ ಈಗಾಗಲೇ ಟೆಂಡರ್ ಪ್ರಕ್ರಿಯೆಯನ್ನ ಮಾಡಿದ್ದೇವೆ. ಆದರೆ ಟೆಂಡರ್ಗೆ ಯಾರೂ ಬಾರದ ಕಾರಣದಿಂದ ಮಾಲೂರು ಪಟ್ಟಣದಲ್ಲಿ ನಾಯಿಗಳ ಜನನ ನಿಯಂತ್ರಣ ಶಸ್ತ್ರಚಿಕಿತ್ಸೆ ನೀಡಲಾಗುತ್ತಿದ್ದು ಇದನ್ನು ಗಮನಿಸಿದ ನಾವುಗಳು ಅವರನ್ನು ಸಂಪರ್ಕಿಸಿದಾಗ ಇನ್ನು 2-3 ದಿನಗಳ ಒಳಗಾಗಿ ಪ್ರತಿ ನಾಯಿಗಳ ಜನನ ನಿಯಂತ್ರಣ ಶಸ್ತ್ರಚಿಕಿತ್ಸೆ ಮಾಡುವ ಕೆಲಸವನ್ನ ಮಾಡುತ್ತೇವೆ ಎಂದು ಪುರಸಭೆ ಅಧ್ಯಕ್ಷ ಭಾಸ್ಕರ್ ಹೇಳಿದರು. ಯಾವುದೇ ಕಾರಣಕ್ಕೂ ಪ್ರಾಣಿಗಳನ್ನು ಸೆರೆ ಹಿಡಿಯುವುದು ಕಾನೂನು ಬಾಹಿರವಾದ ಕೆಲಸ ಆಗಿರುವ ಕಾರಣದಿಂದ ಬೀದಿ ನಾಯಿಗಳ ಸಂಖ್ಯೆ ಹೆಚ್ಚಾಗುತ್ತಿದ್ದಂತೆ ಕ್ರಮ ಕೈಗೊಳ್ಳುತ್ತೇವೆ ಎಂದು ಪುರಸಭೆ ಅಧ್ಯಕ್ಷ ಭಾಸ್ಕರ್ ಪತ್ರಿಕಾ ಮಾಧ್ಯಮ ಹಾಗೂ ಮೀಡಿಯಾದ ಮುಖಾಂತರ ಹೇಳಿಕೆ ನೀಡಿದರು. ವರದಿ ಅರುಣ್ ಕುಮಾರ್, HM, ASS ನ್ಯೂಸ್. ಇವತ್ತು ಶ್ರೀನಿವಾಸಪುರ ಪುರಸಭೆ ವತಿಯಿಂದ ಈ ಬೀದಿ ನಾಯಿಗಳ ಹಾವಳಿ ಅಂತ ಹೇಳ್ಬಿಟ್ಟು ಒಂದು 2-3 ಅಟ್ಯಾಕ್ ಮಾಡಿತ್ತು ಮುಂಚೆ. ನಾವು ಸುಮಾರು 3 ಸತಿ ಬೀದಿ ನಾಯಿಗಳ ವಿಚಾರದಲ್ಲಿ ಟೆಂಡರ್ ಕರೆದಿದ್ವಿ. ಏನು ಅಂದ್ರೆ ಈ ಬೀದಿ ನಾಯಿ ಈಗ ಗೌರ್ಮೆಂಟ್ ಕಾನೂನು ಏನಾಗಿದೆ ಅಂದ್ರೆ ಅನಿಮಲ್ಸ್ ಇದೆಲ್ಲ ಇದಾಗಿದೆ. ಯಾವುದೇ ನಾಯಿಗಳನ್ನ ನಾವು ಇಟ್ಕೊಂಡು ಹೋಗಿ ಜನ ಇಲ್ಲದೇ ಇರೋ ಪ್ರದೇಶದಲ್ಲೆಲ್ಲ ಪಾಠದ ಬೆಟ್ಟಗಳನ್ನ ಬಿಟ್ಟು ಬರ್ತೀವಿ ಅಂದ್ರೆ ಪ್ರಾವಿಷನ್ ಇಲ್ಲ, ಸರ್ಕಾರ ಒಪ್ಪೋದಿಲ್ಲ, ಅದು ಕಾನೂನು ಬಾಹಿರ. ಈಗ ಅದಕ್ಕೆ ಏನಿದ್ರೇನು ಬೀದಿ ನಾಯಿ ಜನನ ನಿಯಂತ್ರಣ ಶಸ್ತ್ರಚಿಕಿತ್ಸೆ ಕಾರ್ಯಕ್ರಮ ಮತ್ತೆ ಅದು ರಿಪ್ರೊಡಕ್ಷನ್ ಆಗ್ದಿರಾ ನಾಯಿಗಳನ್ನ ಏನಿದೆಯೋ ಅಲ್ಲಿಗೆ ಮಾಡೋದಕ್ಕೆ ಮಾತ್ರ ನಮ್ಮಲ್ಲಿ ಪ್ರಾವಿಷನ್ ಇದೆ. ಆ ಟೆಂಡರ್ನ 3 ಸತಿ ಕರೆದಿದ್ವಿ ಮುಂಚೆ, ಯಾರು ಅದನ್ನ ಪಾರ್ಟಿಸಿಪೇಟೇ ಮಾಡಲಿಲ್ಲ. ಇವತ್ತು ನಾವು ಇಲ್ಲಿ ಮಗಪೇಟೆಯಿಂದ ಮಾಲೂರು ಮಾಡ್ತಾ ಇದ್ದಾರೆ ಅಂತ ಹೇಳಿ ಗೊತ್ತಾಗಿ ಮಾಲೂರು ಕನ್ಸಲ್ಟ್ ಮಾಡಿ ನಮ್ಮೂರಲ್ಲಿ ಬೀದಿ ನಾಯಿ ಹಾವಳಿ ಜಾಸ್ತಿ ಆಗಿದೆ. ದೊಡ್ಡವ್ರಿಗೆಲ್ಲ ಚಿಕ್ಕ ಮನೆ ಇಲ್ಲಿ ನೆಹರು ರೋಡ್ ಇಲ್ಲಾಂದ್ರೆ ಆ ಪಕ್ಕದ ವಿನೋದ ರೋಡ್ ಅದೊಂದು ಅಟ್ಯಾಕ್ ಆಗಿತ್ತು. ಅವತ್ತಿಗೂ ನಾನು ನಮ್ಮ ಇಂಜಿನಿಯರ್ಸ್ ನಿಂದ ಯಾರನ್ನಾರು ಕಂಡಿದ್ದೀನಿ, ಯಾರನ್ನ ಕರ್ಕೊಂಡ್ ಇಳಿಸ್ರಿ ನಾಯಿ ಅಂತ ಎಲ್ಲ ಫೈಂಡ್ ಔಟ್ ಮಾಡಿ ಈಗ ಸಿಕ್ಕಿದ್ರು. ಟೆಂಡರ್ ಆಗಿದೆ, ಶಾರ್ಟ್ ಟರ್ಮ್ ಟೆಂಡರ್ ಕರೆದಿದ್ವಿ. ಇದನ್ನೆಲ್ಲ ಒಂದು 7 days ಅಲ್ಲಿ ಟೆಂಡರ್ ಆಗಿ ಇದು ಆಕ್ಷನ್ ಮಾಡ್ತೀವಿ. ಈ ನಾಯಿಗಳದ್ದು ವಿಚಾರ ಬೇರೆ ರೀತಿಯಾಗಿದ್ರೆ ಏನೋ ಇಟ್ಕೊಂಡು ಎಲ್ಲಾದ್ರೂ ಕಳ್ಸ್ಕೊಡ್ಬೋದಾಗಿತ್ತು. ಈಗ ಹಂಗಿಲ್ಲ, ನಾವು ಅದು ಶಸ್ತ್ರಚಿಕಿತ್ಸೆ ಮಾಡಿಸ್ಬೇಕು ಮತ್ತೆ ಅದರ ರೀಪ್ರೊಡಕ್ಷನ್ ನಿಯಂತ್ರಣ ಮಾಡೋದು ಅಷ್ಟೇ, ಬೇರೆ ಆಪ್ಷನ್ ಇಲ್ಲದೆ ಇರೋ ಕಾರಣ ಇದು ಮೋಸ್ಟ್ಲಿ ಈಗ ಒಂದು 3 days ಅಲ್ಲಿ ಟೆಂಡರ್ ಆಗುತ್ತೆ. ತೊಂದರೆ ಆಗಿದೆ. ಆ ಟೆಂಡರ್ ಓಪನ್ ಆಗಿ ಇನ್ನೊಂದು 3-4 days ಅಲ್ಲಿ ಅವರು ಕಾರ್ಯಾಚರಣೆ ಮುಂದುವರಿತಾರೆ, ವರ್ಕೌಟ್ ವಿಷಯ ಮಾಡ್ತೀವಿ. ಎರಡನೇದು ಇವತ್ತೇ ನಾವು ಮೈನ್ ರಸ್ತೆಗಳು ಹೋಗಿದ್ದೀವಿ. ರಾಜಾಜಿ ರೋಡ್ ಮೈನ್ ರಸ್ತೆ ಮತ್ತೆ ಅಲ್ಲಿ ರಾಮಕೃಷ್ಣ ಬಡಾವಣೆ ಮುಖ್ಯ ರಸ್ತೆ, ಇವೆಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ ಕನೆಕ್ಟ್ ಆಗೋ ರೋಡ್ಸ್. ಅಂಗಡಿ ವರ್ತಕರ ಸಂಘಕ್ಕೆ ಮತ್ತೆ ಈ ಅಂಗಡಿ ಮಾಲೀಕರಿಗೆ ನಮ್ ವಿನಂತಿ ಏನಂದ್ರೆ, ನೀವು ಟ್ರೈನ್ ಇಂದ ಒಳಗಡೆ ಏನಾದ್ರು ವ್ಯಾಪಾರ ಮಾಡ್ರಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ನೀವು ನಿಮ್ಮ ಏನಿದೆ ಸರಕು ನೆತ್ಕೊಂಡ್ಬಂದು ಬೀದಿಯಲ್ಲಿ ವ್ಯಾಪಾರ ಮಾಡ್ತೀವಿ ಅಂದ್ರೆ ಜನರಿಗೆ ತೊಂದರೆ ಆಗೋಗಿದ್ರೆ ಯಾವುದೇ ಕಾರಣಕ್ಕೂ ಮುನ್ಸಿಪಾಲಿಟಿ ಆಗಲಿ ಪುರಸಭೆ ಆಗಲಿ ಅದನ್ನ ಅಂಗೀಕಾರ ಮಾಡೋದಕ್ಕೆ ಒಪ್ಪೋದಿಲ್ಲ. ದಯವಿಟ್ಟು ನೀವಾಗ್ಲಿ ವ್ಯಾಲೆಂಟ್ ಆಗಿ ನಿಮ್ಗೆ ಹೇಳ್ತಾ ಇದ್ದೀನಿ, ಯಾರು ರೋಡ್ಸ್ ಅಲ್ಲಿ ದಯವಿಟ್ಟು ಎತ್ಕೊಂಡ್ಬಂದು ಟ್ರಾಫಿಕ್ ಜಾಮ್ ಆಗೋ ಹಂಗೆ ಪಾರ್ಕಿಂಗ್ ಗಾಡಿಗಳು ಪಾರ್ಕಿಂಗ್ ಮಾಡೋದು, ಅಂಗಡಿ ಸರಕು ಎತ್ಕೊಂಡ್ಬಂದು ಬೀದಿಗಿರೋದು, ಇದೇನಾದ್ರು ಮಾಡಿದ್ರೆ ಕಠಿಣ ಕ್ರಮ ಇರುತ್ತೆ.
ದಯವಿಟ್ಟು ನಿಮ್ಮ ಸಾಮಾನುಗಳಿಗೆ ಮತ್ತೆ ಈ ಯಾರು ನಮ್ಮ ಮುನ್ಸಿಪಲ್ ಆಫೀಸರ್ ಆಕ್ಷನ್ ಮಾಡಿದಾಗ ನಿಮ್ಗೆ ಫೈನ್ ಹಾಕಿದಾಗ ಅಯ್ಯೋ ನಮ್ಮ ಪುರಸಭೆಯಿಂದ ಈಗ ಆಗೋಯ್ತು ನಾವು ಕೆಲಸದವ್ರು ನಮ್ಗೆ ಬೇಜಾರು ಬೀಳೋಂಗಿಲ್ಲ, ಆದ್ರಿಂದ ನಿಮ್ಗೆ ತೊಂದರೆ. ಈಗ ಏನಾದ್ರೆ ನಾವು ಜನರಿಗೆ ಅನುಕೂಲ ಆಗ್ಬೇಕು ಅನ್ನೋ ಉದ್ದೇಶ ನಿಮ್ ಸದುದ್ದೇಶ ನೀವು ಇಟ್ಕೊಂಡು ನೀವು ವ್ಯಾಪಾರ ಮಾಡ್ಕೊಳ್ರಿ. ಇಲ್ಲ ನಾವು ಹಿಂಗೆ ಮಾಡ್ತೀವಿ ಅನ್ನೋದಿದ್ರೆ ನಾಳೆ ಬೆಳಗ್ಗೆಯಿಂದ ಮತ್ತೆ ಮುನ್ಸಿಪಾಲ್ 3 ದಿವಸ ರೋಡ್ಸ್ ಇರುತ್ತೆ, ಪೊಲೀಸ್ ಅವರು ಅವ್ರ ಜೊತೆಗೆ ಇರ್ತಾರೆ, ಈಗ ಫೈನ್ಸ್ ಆಗುತ್ತೆ, ತೊಂದರೆ ಆಗುತ್ತೆ. ಸಮ್ಮರ್ ಸ್ಟಾರ್ಟ್ ಆಗ್ತಾ ಇದೆ. ನೀರಿನ ಸಮಸ್ಯೆ ಎಲ್ಲೇ ಇದ್ರೂ ಜನ ಡೈರೆಕ್ಟ್ ಆಗಿ ಮುನ್ಸಿಪಲ್ ಆಫೀಸ್ ಕಾಲ್ ಮಾಡ್ಬೋದು. ಅದರಲ್ಲಿ ಸ್ಪೇರ್ ಆಗಿ ನಗರೋತ್ತನ ಅಲ್ಲಿ 5 ಬೋರ್ವೆಲ್ ನಾವು ಇಟ್ಕೊಂಡಿದೀವಿ. ಎಲ್ಲಿ ಸಮಸ್ಯೆ ಇದೆ ನೋಡ್ಬಿಟ್ಟು ಅಲ್ಲಿ ಮಾಡೋಣ ಅಂತ. ನೀರು ಎಲ್ಲೂ ತೊಂದರೆ ಆಗ್ಬಾರ್ದು, ಜನರಿಗೆ ಯಾವುದೇ ಕಾರಣಕ್ಕೂ ಕುಡಿಯೋ ನೀರಲ್ಲಿ ಸಮಸ್ಯೆ ಆಗ್ಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು 5 ಬೋರ್ ಮೀಸಲು ಇಟ್ಕೊಂಡಿದೀವಿ. ಈಗ ಒಂದು ಅಲ್ಲಿ ತಾಲೂಕು ಆಫೀಸ್ ಹತ್ರ ಬೇಕು ಅಂತ ಇದ್ರೆ ಅಲ್ಲಿ ಕಾಮಗಾರಿ ಸ್ಟಾರ್ಟ್ ಆಗುತ್ತೆ. ಇನ್ನು 4 ಬೋರ್ ಮೀಸಲು ಇಟ್ಕೊಂಡಿದ್ವಿ. ಎಲ್ಲೆಲ್ಲಿ ತೊಂದರೆ ಇದೆಯೋ ಅಲ್ಲೆಲ್ಲ ನಾವು ಬೋರ್ವೆಲ್ ಹಾಕಿ ಜನರಿಗೆ ನೀರು ಪೂರೈಸುವ ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದೀವಿ. ಎಲ್ಲದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಈ ಚಿಕನ್ ಅಂಗಡಿಗಳು. ನಾವು ರಾಜಾಜಿ ರೋಡ್ ನ್ಯಾಷನಲ್ ಹೈವೇ ಕನ್ಸಲ್ಟ್ ಮಾಡಿ ರೋಡ್ ವೈಡನ್ ಮಾಡಿ ಅಷ್ಟು ದೊಡ್ಡದಾಗಿದೆ ರೋಡ್. ಅದು ಇಡೀ ನಮ್ಮ ಜಿಲ್ಲೆಯಲ್ಲೇ ಅಷ್ಟು ಅಗಲ ಇರೋ ರೋಡು ಡಿವೈಡರ್ ಆಗ್ತಾರೆ. ಇದು ತುಂಬಾ ಅಗಲ ಇರೋ ರೋಡು. ಅಲ್ಲಿ ಏನಾಗುತ್ತೆ ಅಂದ್ರೆ ಈ ಚಿಕನ್ ಎತ್ಕೊಂಡ್ಬಂದು ಚಿಕನ್ ವ್ಯಾಪಾರ, ಮಟನ್ ಚಿಕನ್ ವ್ಯಾಪಾರ ಮಾಡೋರು ಬೀದಿಗಳಲ್ಲಿ ಅದನ್ನು ತೆಗಲಾಕ್ಬಿಟ್ಟು ವ್ಯಾಪಾರ ಮಾಡ್ತಾ ಇದ್ದಾರೆ. ಹೆವಿ ಟ್ರಾಫಿಕ್ ಇರೋದ್ರಿಂದ ಧೂಳು, ಕ್ರಿಮಿ, ಕೀಟಕ ಎಲ್ಲ ಚಿಕನ್ ಮೇಲೆ ಕೂತ್ಕೊಂಡು ಬೇರೆ ಅದು ಅನಾಹುತಕ್ಕೆ ಮತ್ತೆ ಕಾಯಿಲೆಗಳಿಗೆ ದಾರಿ ಮಾಡ್ಕೊಡ್ತಾ ಇದ್ದಾರೆ. ಒಂದು 3 days ಬ್ಯಾಕ್ ನಾವು ಮೀಟಿಂಗ್ ಕರೆದಿದ್ವಿ ಅವ್ರನ್ನ, ಅವ್ರು ಯಾರು ಸ್ಪಂದಿಸಿಲ್ಲ. ಈ ಮುಖಾಂತರ ಅವ್ರು ಏನ್ ಹೇಳ್ತಾ ಇದೀವಿ ಅಂದ್ರೆ ಚಿಕನ್ ಅನ್ನ ವಿತೌಟ್ ಗ್ಲಾಸ್ ಕವರಿಂಗ್ ನೀವೇನಾದ್ರು ಆಚೆ ಇನ್ನೇನಾದ್ರು 2-3 ದಿವಸದಲ್ಲಿ ಮತ್ತೆ ನಮ್ಮ ಮುನ್ಸಿಪಲ್ ಆಫೀಸ್ ಇಂದ ಟೀಮ್ ಬರ್ತಾ ಇದೆ. DC ಅವರು ಕೂಡ ಇದರಲ್ಲಿ ಖಡಕ್ ಆಗಿ ನಿರ್ದೇಶನ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಚಿಕನ್, ತರಕಾರಿಗಳು ಇಂಥವೆಲ್ಲ ಡಸ್ಟ್ ಇರೋ ಜಾಗದಲ್ಲಿ ವ್ಯಾಪಾರ ಮಾಡಬಾರ್ದು, ಅದನ್ನೆಲ್ಲ ಕ್ಲೋಸ್ಡ್ ಏರಿಯಾ ಮಾಡ್ಬೇಕು ಅಂತ. ಆದ್ರಿಂದ ನೀವು ಗ್ಲಾಸ್ ಅಳವಡಿಸ್ಕೋಬೇಕು. ಗ್ಲಾಸ್ ಅಳವಡಿಸ್ಕೊಂಡು ಒಳಗಡೆ ಇಟ್ಕೊಂಡೆ ಚಿಕನ್ ವ್ಯಾಪಾರ ಮಾಡಬೇಕು. ಬೀದಿಗಳಲ್ಲಿ ವ್ಯಾಪಾರ ಮಾಡೋಂಗಿಲ್ಲ. ದಯವಿಟ್ಟು ಅದನ್ನ, ಆ ಮೀನು ಅಷ್ಟೇ ಬಂಡಿಗಳಲ್ಲಿ ಇಟ್ಕೊಂಡು ನೀವು ಅದೆಲ್ಲ ವ್ಯಾಪಾರ ಮಾಡ್ತಾ ಇರ್ತೀರಾ. ಅದೊಂದು ಕ್ಲೋಸ್ಡ್ ಏರಿಯಾ ಗ್ಲಾಸ್ ಆದ್ರೂ ಫಿಟ್ ಮಾಡಿ ನಿಮ್ಗೆ ಏನ್ ಅನುಕೂಲ ಇದೆ ಧೂಳ್ ಸೇರಿದಂಗೆ ಕ್ಲೋಸ್ಡ್ ಏರಿಯಾ ಮಾಡ್ಕೊಂಡು ವ್ಯಾಪಾರ ಮಾಡಿ ಅಂತ ವಿನಂತಿ ಮಾಡ್ತಾ ಇದೀವಿ. ಮೊನ್ನೆ 15 ಕೋಟಿ ಹಣ ನಾವು ರೆಸಲ್ಯೂಷನ್ ಮಾಡಿ ಅದನ್ನ ಟೆಂಡರ್ ಮಾಡೋದಕ್ಕೆ ಅನುಮೋದನೆ ಸಿಕ್ಕಿದೆ. ಟೆಂಡರ್ಗೆ 15 ಕೋಟಿ ಅನುಮೋದನೆ ಕೊಟ್ಟಿದ್ದೀವಿ. ಟೆಂಡರ್ಗೆ ಅನುಮೋದನೆ ಕೊಟ್ಟಿದ್ದೀವಿ. ಅದರಲ್ಲಿ SFC ಗ್ರಾಂಟ್ ಅಲ್ಲಿ ಈ ರೋಡ್ ಈಗೇನ್ ನಾವು ನೋಡ್ಕೊಂಡ್ ಬಂದಿದ್ದೀವಿ, ರಾಮಕೃಷ್ಣ ರೋಡ್ ಮುಖ್ಯ ರಸ್ತೆ ತುಂಬಾ ಪಾರ್ಟ್ ಹೋಲ್ಸ್ ಇದೆ. ಅದನ್ನ ರೆಡಿ ಮಾಡೋದಕ್ಕೆ ಟೆಂಡರ್ ಇನ್ನೂ ಒಂದು 3-4 ತಿಂಗಳಾಗುತ್ತೆ ವರ್ಕ್ ಆರ್ಡರ್ ಕೈ ಸಿಗೋ ಅಷ್ಟರಲ್ಲಿ ನಾವು ನಮ್ಮ ಇಂಜಿನಿಯರ್ಗೆ ಹೇಳಿ ಪಾರ್ಟ್ ಹೋಲ್ಸ್ ಫಿಲ್ ಮಾಡೋದಕ್ಕೆ ಸಪ್ರೇಟ್ ಆಗಿ ಅದೊಂದು ಟೆಂಡರ್ ಕರೆದು ಅದನ್ನ ಕ್ಲಿಯರ್ ಮಾಡ್ಕೊಡಿ ಅಂತ ಹೇಳಿದ್ವಿ. ರಿಕ್ವೆಸ್ಟ್ ಮಾಡಿದ್ರೆ ಅವರು ಈ ವೀಕಲ್ಲಿ ಅದನ್ನ ಟೆಂಡರ್ ಮಾಡಿ ಆ ಪಾರ್ಟ್ ಹೋಲ್ಸ್ ಕ್ಲಿಯರ್ ಮಾಡ್ಕೊಡ್ತಾರೆ. ಅದು ಯಾರು ಟೆಂಡರ್ ಆಗ್ತಾರೆ. ಊರ ಅಭಿವೃದ್ಧಿ ವಿಚಾರದಲ್ಲಿ ಪುರಸಭೆ ಯಾವತ್ತೂ ಹಿಂದೆ ಹೋಗಿಲ್ಲ. ಈ ಹಿಂದೆ ಏನೇನಾಗಿತ್ತು ನಾನು ಜನರಲ್ ವಿನಂತಿ ಮಾಡ್ಕೊಳ್ಳೋದು ಇಷ್ಟೇ. ಪುರಸಭೆ ಶ್ರೀನಿವಾಸಪುರ ನಗರಸಭೆಗಿಂತ ದೊಡ್ಡ ಗ್ರಾಂಟ್ಸ್ ಬಂದಿತ್ತು ಪುರಸಭೆಗೆ. ನಗರಸಭೆಗಿಂತ ದೊಡ್ಡ ಗ್ರಾಂಟ್ಸ್ ಇದು ಮುಂಚೆ ಬಂದಿತ್ತು. ಶ್ರೀನಿವಾಸಪುರ ಮುಂತ ದೊಡ್ಡ ಪುರಸಭೆ ಕಟ್ಟಡ ಇಡೀ ಕೋಲಾರ ಡಿಸ್ಟಿಕ್ ಅಲ್ಲಿ ಎಲ್ಲೂ ಇಲ್ಲ. ಎರಡನೇದು, ಇಷ್ಟು ದೊಡ್ಡ ಮಾರ್ಕೆಟ್, ಗೌರ್ಮೆಂಟ್ ಹಾಸ್ಪಿಟಲ್ ಇರೋ ಮಾರ್ಕೆಟ್, ಅಷ್ಟು ದೊಡ್ಡ ಕಾಂಪ್ಲೆಕ್ಸ್ ಟೌನ್ ಲಿಮಿಟ್ಸ್ ಅಲ್ಲಿ ಯಾವ್ದು ಇಲ್ಲ. ಎದುರುಗಡೆ ಮುಜಾಫಿರ್ ಖಾನ ಅಂಗಡಿಗಳು. ಇಷ್ಟು ಗ್ರಾಂಟ್ ತಂದಿರೋದು. ಶ್ರೀನಿವಾಸಪುರದಲ್ಲಿ ಬಸ್ ಸ್ಟ್ಯಾಂಡ್, ಯಾವುದೇ ತಗೊಳ್ಳಿ ಊರ ಅಭಿವೃದ್ಧಿಗೆ ಏನೇನ್ ಮಾಡ್ಬೇಕು ಎಲ್ಲ ಆಗಿದೆ. ಸ್ಟೇಡಿಯಂ ಆಗಿದೆ. ಈಗ ಈ 15 ಕೋಟಿ ಹಣದಲ್ಲಿ ನಾವ್ ಇನ್ನ ಏನೇನ್ ಉಳಿಕೆ ಇರುವ ಮೈನ್ ರೋಡ್ಸ್ ಯಾವ್ಯಾವ ಎಲ್ಲಾನು ನಾವು ಟಾರ್ಗೆಟ್ ಮಾಡ್ಕೊಂಡಿದೀವಿ. ಎಲ್ಲಾನು ವರ್ಕ್ ಆರ್ಡರ್ ಎಸ್ಟಿಮೇಟ್ ರೆಡಿ ಆಗಿದೆ. ಅದನ್ನೆಲ್ಲ ಅಂಗೀಕಾರ ಆಗಿದೆ. ಆಕ್ಷನ್ ಬರ್ಬೇಕು, ಆಕ್ಷನ್ ಪ್ಲಾನ್ ಕೊಡ್ಬೇಕಾಗುತ್ತೆ. ಈಗ ಅದ್ರ ಜೊತೆಗೆ ಮೈನಾರಿಟಿ ಗ್ರಾಂಟ್ 3 ಕೋಟಿ ಬಂದಿದೆ. ಈಗ ಆಲ್ರೆಡಿ ಮೈನಾರಿಟಿ ವಾರ್ಡ್ಸ್ ಅಲ್ಲಿ ರೋಡ್ಸ್ ಎಲ್ಲ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ವರ್ಕ್ಸ್ ನೋಡ್ಬೋದು ನೀವು. ಇನ್ನ ಯಾವ್ದು ಒಂದು ಚೂರು ಶಾರ್ಟೇಜ್ ಇತ್ತು. ನಮ್ಮ ಮನೀಶ್ ಅಣ್ಣ ಅವ್ರ ಖುದ್ದು ಇಂಟ್ರೆಸ್ಟ್ ಅಲ್ಲಿ ಪಾಪ ನಿನ್ನೆ MLC ಅನಿಲ್ ಅವ್ರ ಹತ್ರ ಹೋಗಿ ಗ್ರಾಂಟ್ ಹಾಕ್ಸಿದ್ದಾರೆ. ಮತ್ತೆ ಒಂದು 5 ಕೋಟಿ ಅಷ್ಟು ರಿಕ್ವೆಸ್ಟ್ ಕೇಳಿದ್ದಾರೆ. ಸರ್ಕಾರಕ್ಕೆ ಹೋಗ್ತಾ ಇದೆ. ಅದು ಹೇಳ್ಬೇಕು ಅಂದ್ರೆ ಏಕೈಕ ಒಬ್ಬರದೇ ಶ್ರಮ. ಒಂದು 15-20 ದಿವಸದಿಂದ ಅದೇ ಹಿಂದೆ ಬಿದ್ದು ಇನ್ನ ನಮ್ಮ ಮೈನಾರಿಟಿ ವಾರ್ಡ್ಸ್ ಅಲ್ಲಿ ಇಂದಿರಾನಗರ್ಗೆ ಸಬ್ಸ್ಕ್ರಿಪ್ಷನ್ ಮಾಡಲಾಗೆ ನಮ್ಗೆ ರೋಡ್ಸ್ ಬೇಕು, ಬಸ್ಕರ್ ಈ 3 ಕೋಟಿಯಲ್ಲಿ ಕ್ಲಿಯರ್ ಆಗಲ್ಲ ಅಂದಾಗ ಸರ್ ನಾನು ನನ್ನ ಜೊತೆಗಿದ್ದೀನಿ ಅಂತ ಹೇಳಿ ಅದನ್ನೆಲ್ಲ ಲಿಸ್ಟ್ ಕೊಟ್ಟು ಮುನ್ಸಿಪಾಲಿಟಿಯಿಂದ ಎಲ್ಲ ಮೂವ್ಮೆಂಟ್ ಮಾಡಿ ಅನಿಲ್ ಸಾರು ಅದಕ್ಕೆ ಗ್ರಾಂಟ್ ಕೊಟ್ಟಿದ್ದಾರೆ. 5 ಲಕ್ಷ 5 ಕೋಟಿಗೆ ಲೆಟರ್ ಕೊಟ್ಟಿದ್ದಾರೆ ಮೂವ್ಮೆಂಟ್ ಮಾಡಿ ಅಂತ. ನಜೀರ್ ಅಹಮದ್ ದೇವ್ರು ಇದಾರೆ, ಅವರು ಓಡಾಡ್ತಾರೆ, ಅವ್ರು ತರ್ತಾರೆ ಅನ್ನೋ ಗ್ಯಾರಂಟಿ ಇದೆ. ಇನ್ನೊಂದು 5 ಕೋಟಿಗೆ ಅರ್ಜಿ ಹಾಕಿದೀವಿ. ಸುಮಾರು ಮೈನಾರಿಟಿ ವಾರ್ಡ್ಸ್ ಅಲ್ಲಿ ಏನೇನಿತ್ತು ಕಂಡುಕೊಳ್ತಾ ಇದ್ರು ರೋಡ್ಸ್ ಅಂಡ್ ಡ್ರೈನ್ಸ್, ಜಾಕಿರ್ ಹುಸೇನ್ ಮಹಲ್, ಇಂದಿರಾನಗರ,
ಗಫರ್ ಖಾನ್ ಮಹಲ್ಲಾ, ಈ ಹೈದರಾಲಿ ಮೊಹಲ್ಲಾ, ಎಲ್ಲೆಲ್ಲಿ ಏನ್ ತೊಂದರೆ ಇದ್ರೂ ಅದನ್ನೆಲ್ಲ ಮೆನ್ಷನ್ ಮಾಡಿ ಕೊಟ್ಟಿದ್ದೀವಿ. 100% ಪ್ರಾಮಾಣಿಕ ಪ್ರಯತ್ನ ಶ್ರೀನಿವಾಸಪುರ ಸ್ವಚ್ಛತೆಯಾಗಿಡೋದಕ್ಕೆ, ಶ್ರೀನಿವಾಸಪುರ ಡೆವಲಪ್ ಮಾಡೋದಕ್ಕೆ. ಇದರಲ್ಲಿ ಬೇರೆ ಉದ್ದೇಶನೇ ಇಲ್ಲ. ದಯವಿಟ್ಟು ಎಲ್ಲರೂ ಸಹಕರಿಸಬೇಕು. ಬ್ಯಾನ್ ಮಾಡಿ ದಯವಿಟ್ಟು ಅಂತ. ಸುಮಾರು ಆ ಮೀಟಿಂಗ್ ಇಂದ ಒಂದ್ 2-3 ತಿಂಗಳು ನೀವೆಲ್ಲ ಪ್ಲಾಸ್ಟಿಕ್ ಬ್ಯಾನ್ ಮಾಡಿದ್ರಿ. ತುಂಬಾ ಖುಷಿ ಆಯ್ತಪ್ಪ, ಶ್ರೀನಿವಾಸಪುರದಲ್ಲಿ ಹೆಂಗೋ ಪ್ಲಾಸ್ಟಿಕ್ ಕಂಟ್ರೋಲ್ ತಂದಿದೀವಿ ಅಂತ. ಈಗ ಪುನಃ ಅದೇ ಪರಿಸ್ಥಿತಿಗೆ ಬಂದಿದೆ. ದಯವಿಟ್ಟು ಅದನ್ನ ಎಚ್ಚೆತ್ಕೊಳ್ಳಿ. ಪ್ಲಾಸ್ಟಿಕ್ ಮತ್ತೆ ತರಬೇಡ್ರಿ, ಕವರ್ಸ್ನೆಲ್ಲ ಬ್ಯಾನ್ ಮಾಡ್ರಿ. ರೋಡ್ಗಳಲ್ಲಿ ಇಟ್ಟು ವ್ಯಾಪಾರ ಮಾಡೋದು ಖಂಡಿತ ನಿಲ್ಸಿ. ಈ ಚಿಕನ್, ಮೀನು, ಇದೇನಿದೆ ನಾನ್ ವೆಜ್ ವ್ಯಾಪಾರ ಯಾರು ಮಾಡ್ತಾರೋ ದಯವಿಟ್ಟು ಕ್ಲೋಸ್ಡ್ ಏರಿಯಾಸ್ ಅಲ್ಲಿ ಮಾಡಿ. ಯಾರು ದಯವಿಟ್ಟು ರೋಡ್ಗೆ ಧೂಳ್ ಬೀರುವಂತ ಜಾಗದಲ್ಲಿ ವ್ಯಾಪಾರ ಮಾಡಿ ಶ್ರೀನಿವಾಸಪುರ ಜನತೆ ಗೌರವನ ಧಕ್ಕೆ ತರಬೇಡ್ರಿ. ಥ್ಯಾಂಕ್ ಯು.